ವೆಲ್ಕಮ್ ಟು ಮೈ ಚಾನಲ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್‌ಗೆ ಅಂತ ಪುಳಿಯೋಗರೆನ ಮಾಡಿದ್ದೆ. ಪುಳಿಯೋಗರೆ ಮಾಡಿಕೊಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ನಂತರ ಇವತ್ತು ಸಂಡೇ ಸ್ಪೆಷಲ್ ಏನಾದರೂ ಇರಲೇಬೇಕಲ್ವ, ಹಾಗಾಗಿ ಇವತ್ತು ನಮ್ಮನೆ ಫಿಶ್ ಸಾಂಬಾರನ್ನ ಮಾಡ್ತಾಯಿದ್ದೆ. ಒಂದು 2-3 ಕೆಜಿಯಷ್ಟು ಫಿಶ್‌ನ ತೊಗೊಂಬಂದು ಕ್ಲೀನ್ ಮಾಡಿಕೊಟ್ಟಿದ್ರು. ನಾನು ಕೂಡ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಮ್ಮನೆಯಲ್ಲಿ ನಾನು ಯಾವ ರೀತಿ ಫಿಶ್ ಸಾಂಬಾರನ್ನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ಶು ಜಾಸ್ತಿ ಇರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೆ. ಫಿಶ್ಶು ಸಾಂಬಾರು ಬೇಯೋದಕ್ಕೆ ಸರಿ ಹೋಗುತ್ತೆ ಅಂತ. ನಂತರ ಇಲ್ಲಿ ಮಸಾಲೆಗೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ರುಬ್ಬಿರೋಂಥ ಮಸಾಲಾನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ನಂತರ ಹುಣಸೆಹಣ್ಣು ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸಾಂಬಾರು ಪೌಡ್ರು 4 ಟೇಬಲ್ ಸ್ಪೂನು, 1 ಸ್ಪೂನ್ ಚಿಲ್ಲಿ ಪೌಡ್ರನ್ನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಣಸೆಹಣ್ಣು ಸಾಂಬಾರು ಪೌಡ್ರ್ ಹಾಕಿರ್ತೀವಲ್ಲ, ಆ ಹುಳಿ ಗಮನ ಬರೋವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಇದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಕಡಲೆಪಪ್ಪು, ಗಸಗಸೆ, ಚಕ್ಕೆ, 1 ಟೊಮೊಟೊ ಇಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಸಣ್ಣದಾಗಿ ರುಬ್ಕೋಬೇಕು. ಫಿಶ್ ಸಾಂಬಾರು ಅಂದರೆ ನಮ್ಮನೆ ಎಲ್ರಿಗೂ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಬೆಂದಿರೋ ಅಂಥ ಹುಳಿಗೆ ಈ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಗಟ್ಟಿ ಇರೋದ್ರಿಂದ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಇದಾದ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡಿ ನಂತರ ಫಿಶ್ನ ಒಂದೊಂದಾಗೆ ಮೀಡಿಯಮ್ ಉರಿನಲ್ಲಿ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಉರಿ ಕೊಟ್ಟು ಬೇಯಿಸಬಾರ್ದು, ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಮೀನು ಸಾಂಬಾರಿಗೆ ಮುದ್ದೆ ಇಲ್ಲ ಅಂದರೆ ಚೆನ್ನಾಗಿರುತ್ತಾ, ಮುದ್ದೆ ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3 ಮುದ್ದೆ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ನಂತರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಬೌಲಲ್ಲಿ ಅರ್ಧ ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಕುದಿ ಬರಬೇಕು, ಆಮೇಲೆ ರಾಗಿ ಹಿಟ್ಟನ್ನ ಹಾಕ್ಕೋಬೇಕು. ನಾನಿಲ್ಲಿ 2.5 ಬೌಲಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು, ಅದು ಹಿಟ್ಟು ಮುಳುಗೋ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಹೆಣ್ಮಕ್ಳಿಗಂತೂ ಕೆಲವೊಂದ್ಸಲ ಇದೊಂಥರ ಟಾಸ್ಕೇ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಒಂದೊಂದ್ಸಲ ತೆಳ್ಳಗಾಗ್ಬಿಡುತ್ತೆ, ಒಂದೊಂದ್ಸಲ ಗಂಟಾಗ್ಬಿಟ್ಟಿರುತ್ತೆ, ಇನ್ನೊಂದೊಂದ್ಸಲ ಹಾರ್ಡ್ ಆಗಿಬಿಟ್ಟಿರುತ್ತೆ, ಗಟ್ಟಿ ಮುದ್ದೆ ಆಗಿಬಿಟ್ಟಿರುತ್ತೆ. ಏನಪ್ಪ ಚೆನ್ನಾಗೇ ಬರಲ್ವಲ್ಲ ಅಂತ ಎಷ್ಟೊಂದು ಜನ ಹೇಳಿರೋದು ಕೇಳಿದ್ದೀನಿ. ಬಟ್ ನನಗೆ ಈ ರೀತಿ ಪ್ರಾಬ್ಲಮ್ ಯಾವತ್ತೂ ಬಂದಿಲ್ಲ. ಚೆನ್ನಾಗಿ ಮುದ್ದೆ ಮಾಡಿದ್ದೀವಿ. ನಾವು ಮಾಡೋ ವಿಧಾನನ ಸ್ವಲ್ಪ ತಿಳ್ಕೊಬಿಟ್ರೆ ಯಾವತ್ತೂ ಈ ಪ್ರಾಬ್ಲಮ್ ಆಗೋಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಹಾಗಾಗ್ಬೋದು, ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ. ಇದಾದ ನಂತರ ನಾನಿಲ್ಲಿ ಮುದ್ದೆ ಎಲ್ಲ ಆದಮೇಲೆ ಇದನ್ನು ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಟು ಹಬೆನಲ್ಲಿ ಬೇಯಿಸ್ಕೊಳ್ತೀನಿ. ಆಗ ಸಾಫ್ಟ್ ಆಗುತ್ತೆ ಮುದ್ದೆ. ನಂತರ ಮುದ್ದೆ ಕೋಲಲ್ಲಿ ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ನಂತರ ಒಂದು ಪ್ಲೇಟ್ಗೆ ಮುದ್ದೆನ ಈ ರೀತಿ ರೌಂಡ್ ಶೇಪಿಗೆ ಕಟ್ಕೊಂಡ್ರೆ ಮುದ್ದೆ ರೆಡಿ ಆಯಿತು. ಒಂದು ಸ್ವಲ್ಪ ಕೂಡ ಬಿರ್ಕಿಲ್ದಂಗೆ ಸಾಫ್ಟ್ ಮುದ್ದೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಫಿಶ್ ಸಾಂಬಾರು ಜೊತೆ ಈ ಚಳಿನಲ್ಲಿ ಫಿಶ್ ಸಾಂಬಾರು ಮುದ್ದೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮುದ್ದೆನೆಲ್ಲ ಹಾಟ್ ಬಾಕ್ಸಿಗೆ ಸೇರಿಸ್ಕೊಂಡು ನಂತರ ಇಲ್ಲಿ ಮುದ್ದೆ ಪಾತ್ರೆಗೆ ನೀರನ್ನ ಸೇರಿಸ್ತಾ ಇದ್ದೀನಿ, ಅದೆಲ್ಲ ಚೆನ್ನಾಗಿ ನುನಿಬೇಕು ಅಂತ. ಫಿಶ್ ಸಾಂಬಾರು ಜೊತೆ ಮುದ್ದೆ ರೆಡಿ ಆಯಿತು. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.